ಹಣ ಮಾಡುವ ಕಾರ್ಯಕ್ರಮ. ನಾನು ಶಾಸಕನಾದಾಗ, ನನಗಿಂತ ಹಿಂದೆ ಗೋವಿಂದೇಗೌಡರಿದ್ದಾಗ, ಚಂದ್ರೇಗೌಡರಿದ್ದಾಗ, ಶಾಮಣ್ಣ ಇದ್ದಾಗ, ವೀರಪ್ಪಗೌಡರಿದ್ದಾಗ ಎಲ್ಲ ಅದು ಅಲ್ಲೊಂದು ದೊಡ್ಡ ಮರ ಕಾಣ್ತಾ ಇದೆಯಲ್ಲ, ಆ ಮರದ ಹತ್ರ ಇತ್ತು ವಾಲ್. ಇವರು ಯಾವ ಕಾರಣದಿಂದ ಅಲ್ಲಿಂದ 50 ಅಡಿ ದೂರಕ್ಕೆ ಈ ಕಡೆಗೆ ವಾಲ್ ಹಾಕಲಿಕ್ಕೆ ತಂದಿದ್ದಾರೆ, ಯಾರಿಗೆ ಉಪಕಾರ ಮಾಡಲಿಕ್ಕೆ ಮತ್ತು ಯಾರ ಮನೇನ ಹಾಳು ಮಾಡಲಿಕ್ಕೆ ಅನ್ನುವ ಪ್ರಶ್ನೆ ಇದರಲ್ಲಿ ಮೇಲ್ನೋಟಕ್ಕೆ ಕಂಡುಬರುತ್ತೆ. 50 ಅಡಿ ಎತ್ತರ, 15 ಮೀಟ್ರ್ ಈಗ ವಾಲ್ ಹಾಕಿದ್ದಾರೆ, ವರ್ಟಿಕ್ಯುಲರ್ ಸ್ಟ್ರೈಟ್. ಅದಕ್ಕೆ ಡಿಸೈನೂ ತಪ್ಪಿದೆ. ಮತ್ತು ಆ ವರ್ಟಿಕ್ಯುಲರ್ ಯಾಕೆ ಬೇಕಾಗಿತ್ತು, ಅದನ್ನು ಅಲ್ಲಿಗೆ ಸ್ಲ್ಯಾಂಟ್ ತೊಗೊಂಡೋಗಿ ನಿಲ್ಲಿಸ್ಬೋದಾಗಿತ್ತು. ಯಾಕೆ ನಿಲ್ಲಿಸ್ಲಿಲ್ಲ ಅಂದರೆ ಎಲ್ಲಿ ಮೇಲ್ಗಡೆ ಜಾಗ ಯಾಕಾಗಿ ಬೇಕಾಗಿತ್ತು ಅಂತ ನನಗೆ ಗೊತ್ತಿಲ್ಲ. ಮತ್ತು ನನಗೆ ಅನ್ಕಂತೇನೆ ಅಲ್ಲೊಂದು 2000 ಲೋಡ್ ಮಣ್ಣು ತುಂಬುವಂಥ ಕ್ಯಾವಿಟಿ ಆದರೆ, ಆ ಮಣ್ಣು ತುಂಬಿದರೆ ಅದರಲ್ಲಿ ದುಡ್ಡು ಜಾಸ್ತಿ ಮಾಡ್ಬೋದು. ಲೇಔಟಲ್ಲಿ ತೆಗೆದಿರೋ ಮಣ್ಣನ್ನು ತಂದು ಇಲ್ಲಿ ತುಂಬೋದು, ಇಲ್ಲಿ ತೆಗೆದಿದ್ದು ತಗೊಂಡೋಗಿ ಲೇಔಟಿಗೆ ತುಂಬೋದು. ಮಣ್ಣಿನ ದಂಧೆ ಶೃಂಗೇರಿಯಲ್ಲಿ ಅಭಾವಿತವಾಗಿ ನಡೀತಾ ಇರುವಂಥ ಮಣ್ಣಿನ ದಂಧೆಯ ಪರಿಣಾಮ ಇದು ಹಿಂಗಾಗಿರೋದು. ಮತ್ತು ಈ ಕಾಂಟ್ರಾಕ್ಟ್ರು ಸರಿ ಇಲ್ಲೇನೋ ಅಂತ ಕೇಳಿದ್ರೆ, ಅಲ್ಲಿರೋರೊಬ್ಬರು ನಮ್ಮ ಸ್ನೇಹಿತರು ಹೇಳಿದ್ರು, ಇಲ್ಲ ಶಾಸಕರು ಮನೆ ಎದುರುಗಡೆ ವಾಲು ಇವರೇ ಮಾಡಿರೋದು, ಅಲ್ಲಿ ಬ್ರಿಡ್ಜು ಇವರೇ ಮಾಡಿದ್ದಾರೆ ಮನೆ ಎದುರುಗಡೆ, ಅಲ್ಲೆಲ್ಲಿ ಮಾಡೋಕ್ಕೇನಿದೆ ಕೇಳಿದೆ. ಆ ಸಣ್ಣದು ಹಿಂಗೆ ಇಳಿಯೋ ಸೇತುವೆ ಇತ್ತಲ್ಲ, ಅದನ್ನು ತೆಗೆದು ದೊಡ್ಡದು ಮಾಡಿದ್ದಾರೆ. ಮತ್ತು ಹೊಸದಾಗಿ ಅವ್ರು ತಗೊಂಡಿರೋ ತೋಟಕ್ಕೆ ತುಂಬ ದೂರದ ತನಕ ವಾಲ್ ಮಾಡಿದ್ದಾರೆ ಅಂತ ಹೇಳಿದ್ರು. ಆ ವಾಲ್ ಏನೂ ಆಗಿಲ್ಲ, ಚೆನ್ನಾಗಿದೆ. ಅಂದರೆ ಕಾಂಟ್ರಾಕ್ಟ್ರಿಗೆ ಕೆಲಸ ಗೊತ್ತು. ಆದರೆ ಇಲ್ಲಿ ಕಾಂಟ್ರಾಕ್ಟ್ರು ಭಾಳ ಜನರಿಗೆ ದುಡ್ಡು ಕೊಡಬೇಕಾಗಿರೋದ್ರಿಂದ ಇದು 70%ನಷ್ಟು ಇಲ್ಲಿ ಕೊಡಬೇಕು. ಮತ್ತು ಅಲ್ಲಿರೋದು ಸರ್ಕಾರದ ದುಡ್ಡ, ಅಲ್ಲಾಗಿರೋ ವಾಲು ಮತ್ತು ಇದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ಇಲ್ಲ ಈ ದುಡ್ಡು ಅಲ್ಲಿಗೆ ಹೋಗಿದೆಯಾ, ಇದನ್ನು ಆಲೋಚನೆ ಮಾಡಬೇಕಾದಂಥ ಸ್ಥಿತಿ ನಮ್ಮದಿದೆ. ಅವರೇ ಕ್ಲಾರಿಫಿಕೇಷನ್ ಕೊಡ್ತಾರೆ ಅಂತ ನಾನು ಭಾವಿಸ್ತೇನೆ. ಇದು ಒಟ್ಟಾರೆಯಾಗಿ ಹಣ ಮಾಡುವ ಕಾರ್ಯಕ್ರಮ. ನಾವೀಗ ಈ ಶಾರದಾ ಹೋಟೆಲ್ ಮುಂದ್ಗಡೆ ನಿಂತಿದ್ದೇವೆ. ಇದು ಧರಿಸಿ ಬಂದರೆ ಇಲ್ಲಿಯೂ ಅಲ್ಲ, ಇನ್ನೂ ಹಿಂದಕ್ಕಿರೋರ ತನಕ TAPCMS ಸೇರಿದಂತೆ ಆ ಕಡೆ ಇರುವ ಆಂಜನೇಯ ಮತ್ತು ವೆಂಕಟರಮಣ ಸ್ವಾಮಿ ದೇವಸ್ಥಾನವೂ ಸೇರಿದಂತೆ ಮೇಲ್ಗಡೆ 2000 ಲೋಡ್ ಮಣ್ಣು ತುಂಬಿದ್ದಾರೆ. ಅದು ಮತ್ತು ಕಾಂಕ್ರೀಟು ಒಟ್ಟಿಗೆ ಸೇರಿ ಕೆಳಗೆ ಬಂದರೆ ವಯನಾಡಿಗಿಂತ ಅತ್ಯಂತ ಶೋಚನೀಯ ಘಟನೆ ಇಲ್ಲಿ ನಡೀತದೆ. ವಯನಾಡು ಪ್ರಕೃತಿ ವಿಕೋಪದಿಂದಾಗಿದ್ದು, ಇಲ್ಲಿ ಇವರು ನಿರ್ಮಾಣ ಮಾಡಿದ್ದು, ಇದು ಕೊಡುಗೆ ನಮಗೆ ಕೊಡ್ತಾ ಇರುವಂಥದ್ದಾಗಿದೆ. ಹಾಗಾಗಿ ನಾನು ಇದನ್ನು ತೀವ್ರವಾಗಿ ವಿರೋಧಿಸ್ತೇನೆ. ಮತ್ತು ಇಲ್ಲಿರೋರಿಗೆಲ್ಲ ನೂರಾರು ವರ್ಷಗಳಿಂದ ಬದುಕಿರುವಂಥ ಈ ಜನರಿಗೆ, ಇಲ್ಲಿ ನೂರಾರು ವರ್ಷಗಳಿಂದ ಬದುಕಿರೋ ಜನ, ಹಳೆ ಮನೆಗಳು, ಇವರು ಏಕಾಏಕಿ ಬಂದು ನಿಮ್ಮನ್ನೆಲ್ಲ ಮನೆ ಖಾಲಿ ಮಾಡಿ ಅಂತ ಹೇಳಿದ್ರೆ ಬಟ್ಟೆ ಅಂಗಡಿಯವರು, ಲಾಡ್ಜ್ನವರು, ಚಪ್ಪಲಿ ಅಂಗಡಿಯವರು, ಇಲ್ಲಿ ಯಾರೋ ಡೀಸೆಲ್ ಶಾಮಿಯಾನದವರು, ಈ ಹೋಟ್ಲನವರು ಏನು ಊಟ ಮಾಡ್ತಾರೆ? ಎಲ್ಲಿಗೆ ಹೋಗ್ತಾರೆ ಇವರೆಲ್ಲ? ಎಷ್ಟು ದಿನ ಹೋಗ್ತಾರೆ? ಇನ್ನೂ ಶೃಂಗೇರಿಯಲ್ಲಿ ಬಂದಿರೋದು 20% ಮಳೆ, ಬಾಕಿ 80% ಇದೆ. ಇವರೆಲ್ಲ ಕಿಗ್ಗಾಕಿ ತೊಗೊಂಡೋಗಿ ಕಾಯಿ ಇಟ್ಟರು ಮಳೆ ಬರೋದು ಬೇಡ ಅಂತ. ನಾನು ಆ ತಾಯಿ ಶಾರದೆಯಲ್ಲಿ ಋಷಿರಂಗನಲ್ಲಿ ಕೇಳ್ತೇನೆ, ಇದು ಹಾನಿಯಾಗೋದು ಬೇಡ. ಜನರ ಜೀವ ಇದು ಬಂದಿರೋ ಭಕ್ತರದ್ದು ಆಗಿರ್ಬೋದು, ರಸ್ತೆ ಮೇಲೆ ಹೋಗ್ತಾ ಈ ಊರಿನ ಜನರದ್ದು ಆಗ್ಬೋದು, ಅಧಿಕಾರಿಗಳದ್ದು ಆಗ್ಬೋದು. 20 ಲಕ್ಷ ಚೆಕ್ ಹಿಡ್ಕೊಂಡು ನಗ್ತೋ ಬರೋದು ಬೇಡ. ನೀವು ಜೀವ ಹಾನಿ ಆಗದೆ ಇರುವಂತೆ ಆಗಲಿ ಅಂಥೇಳಿ ನಾನು ಭಗವಂತನ ಕೈನಲ್ಲಿ ಕೇಳ್ಕೊತೇನೆ. ಮತ್ತು ಇದೊಂದು ಹಣ ಮಾಡುವ ಕಾರ್ಯಕ್ರಮ, ಅವೈಜ್ಞಾನಿಕವಾದ ಕಾರ್ಯಕ್ರಮ. ಇದು ಈ ಕ್ಷೇತ್ರವೇ ಹಣ ಮಾಡುವ ದಂಧೆಯ ಕಾರ್ಯಕ್ರಮ ಆಗೋಗಿದೆ. ಜಲಜೀವನ್ ಮಿಷನಿನ ಕತೆ ನಾನು ದಾಖಲೆ ಸಮೇತ ಬಿಡುಗಡೆ ಮಾಡಿದ್ದೆ. ರಸ್ತೆಗಳ ಕತೆ ತಾವು ನೋಡ್ತಾ ಇದ್ದೀರಿ. ಇದು ಮೊದಲನೇ ವಾಲ್ ಅಲ್ಲ, ಅಲ್ಲೊಂದು ವಾಲ್ ಹೋಗಿತ್ತು, ತೆಕ್ಕೂರಲ್ಲೊಂದು ವಾಲ್ ಹೋಗಿದೆ. ಎಲ್ಲಿ ವಾಲ್ ಮಾಡಬೇಕೋ ಅಲ್ಲಿ ಮಾಡ್ತಿಲ್ಲ. ಇದು ಅವಶ್ಯಕತೆ ಇರಲಿಲ್ಲ. ಇದ್ರ ಬಾಟಮಿಗೆ ಒಂದು 5-10 ಅಡಿ ಸ್ಟ್ರಾಂಗಾಗಿ ಹಾಕಿ ಅದಕ್ಕೆ ಕಾಲು ಸ್ಟ್ರೆಂಥನ್ ಮಾಡಿಬಿಟ್ಬಿಟ್ಟಿದ್ರೆ ಸಾಕಾಗಿತ್ತು. ಯಾಕಾಗಬೇಕಿತ್ತು? ಇಂಜಿನಿಯರ್ ಹೇಳ್ತಾರೆ, ಸರ್ ಮುಗಿದಿಲ್ಲ ಸರ್, ಇನ್ನೂ ಮೇಲ್ಗಡೆ 5 ಅಡಿ ಇದೆ ಅಂತ. 5 ಮೀಟ್ರು ಅಂದರೆ ಇನ್ನು 5 ಮೀಟ್ರ್ ಇದೆ ಅಂದರೆ ಎಲ್ಲಿಗೆ ಜಾಗ ಮಾಡ್ತಾಯಿದ್ದಾರೆ? ಇದನ್ನು ನಾನು ಅತ್ಯಂತ ವಿಷಾದದಿಂದ, ನೋವಿನಿಂದ ಹೇಳ್ತೇನೆ. ನಮ್ಮ ಬದುಕಿನ ಜೊತೆ ಚೆಲ್ಲಾಟ ಬೇಡ. ನಾವು ಈ ಕ್ಷೇತ್ರದ ಜನ ಇದ್ದೀವಿ, ನಮ್ಮ ಜೀವದ ಜೊತೆ ಆಟಾಡಬೇಡಿ ಅಂಥೇಳಿ ಮಾತ್ರ ಇವ್ರಿಗೆ ಕೇಳ್ತೇನೆ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸ್ತದೆ. ನಮ್ಮ ಶಾಸಕರು ಇದನ್ನು ಗಂಭೀರ ತಗೊಂತಾರೆ ಅಂತಿಲ್ಲ. ಅವರಿಗೀಗ ನನ್ನನ್ನು ಆರೋಪ ಮಾಡೋದ್ರಲ್ಲೇ ಉಳಿದಿರ್ತಾರೆ. ಸರ್ಕಾರ ಮಾನವೀಯ ಲೆಕ್ಕಾಚಾರದ ಮೇಲೆ ಮತ್ತು ಸಾಮರ್ಥ್ಯದಲ್ಲಿ ಅದರದ್ದು ಕ್ರಮ ತಗೊಂಡ್ಲಿ ಅಂಥೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ.
ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ.